ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಮ್ಮ ವಂಶದಲ್ಲಿ ಅಥವಾ ನಮಗೆಲ್ಲ ಮಕ್ಕಳಾಗಿ ಕೆಟ್ಟವರು ಜನಿಸಿದರು ಅಂತಂದರೆ, ಕೆಟ್ಟ ಮಕ್ಕಳು ಹುಟ್ಟಿದರು ಅಂತಂದರೆ, ಆ ಕೆಟ್ಟತನದಿಂದ, ಆ ಕೆಟ್ಟ ಮಕ್ಕಳ ನಡತೆಯಿಂದ, ಆ ಕೆಟ್ಟ ಮಕ್ಕಳು ಮಾಡುವ ಕೆಲಸಗಳಿಂದ ಏನಾಗುತ್ತದೆ, ಆ ತಂದೆಗೋ ತಾಯಿಗೋ ದುಃಖ ಎನ್ನುವಂಥದ್ದು ತಪ್ಪುವುದೇ ಇಲ್ಲ. ಪ್ರತಿನಿತ್ಯವೂ ಕೂಡ ಅವರು ಚಿಂತೆ ಮಾಡಬೇಕು, ಯೋಚನೆ ಮಾಡಬೇಕು. ಅವರು ಮಾಡಿರ್ತಕ್ಕಂತಹ ಕೆಟ್ಟ ಕೆಲಸವನ್ನು ಸರಿ ಮಾಡುವುದಕ್ಕೆ ಅವರು ಪ್ರಯತ್ನಿಸುತ್ತಲೇ ಇರಬೇಕು, ಚಿಂತೆ ಮಾಡುತ್ತಲೇ ಇರಬೇಕು. ಹೀಗೆ ಚಿಂತಿಸುತ್ತಾ ಚಿತೆಯನ್ನು ಏರಬೇಕೇ ವಿನಃ ಅವರ ಕೆಟ್ಟ ಮಕ್ಕಳಿಂದ ತಂದೆ ತಾಯಿಗೆ ಯಾವ ಲಾಭವೂ ಆಗುವುದಿಲ್ಲ ಎನ್ನುವಂಥ ವಿಚಾರದ ಬಗ್ಗೆ ಒಂದು ಕಥೆ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಳ್ಳೋಣ. ಪಂಚ ಪಾಂಡವರು ಏನು ಮಾಡ್ತಾ ಇದ್ದಾರೆ, ದ್ಯೂತದಲ್ಲಿ ಸೋತ ಕಾರಣದಿಂದ ವನವಾಸದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಂದು ಅರಣ್ಯದಿಂದ ಒಂದು ಅರಣ್ಯಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಅವರು ಹೋಗ್ತಾ ಒಂದಷ್ಟು ಕಾಲ ಒಂದಷ್ಟು ಜಾಗದಲ್ಲಿ ನೆಲೆಸುತ್ತಾ ಬಂದಿರತಕ್ಕಂಥವರು. ಹೀಗೆ ಅವರೆಲ್ಲ ಒಮ್ಮೆ ದ್ವೈತವನಕ್ಕೆ ಹೋಗ್ತಾರೆ. ದ್ವೈತವನಕ್ಕೆ ಹೋಗಿ ಅಲ್ಲಿ ನೆಲೆ ನಿಲ್ತಾರೆ. ಆ ಸಂದರ್ಭದಲ್ಲಿ ಸಹಜವಾಗಿ ಪಾಂಡವರ ಒಂದು ಸತ್ಯನಿಷ್ಠೆಯಿಂದ ಹಲವಾರು ಸತ್ಪುರುಷರು, ಮಹರ್ಷಿಗಳು ಎಲ್ಲರೂ ಕೂಡ ಅವರನ್ನು ಭೇಟಿ ಮಾಡೋದಕ್ಕೆ ಬರ್ತಾ ಇದ್ರು. ಅದೇ ರೀತಿಯಲ್ಲಿ ಒಬ್ಬ ಬ್ರಾಹ್ಮಣ, ಒಬ್ಬ ಪ್ರವಚನಕಾರ ಅಂದರೆ ಒಳ್ಳೆಯ ಮಾತುಗಾರನು ಕೂಡ ಅಲ್ಲಿಗೆ ಆ ಪ್ರದೇಶಕ್ಕೆ ಬಂದು ಅವರನ್ನು ಭೇಟಿ ಮಾಡ್ತಾನೆ. ಆ ಭೇಟಿಯ ಸಂದರ್ಭದಲ್ಲಿ ಯುಧಿಷ್ಠಿರ ಅವರನ್ನು ಸ್ವಾಗತ ಮಾಡ್ತಾನೆ, ಅರ್ಘ್ಯ ಪಾದ್ಯಾದಿಗಳನ್ನು ಕೊಡ್ತಾನೆ. ಆಗ ಆ ಪ್ರವಚನಕಾರರು ಏನು ಮಾಡ್ತಾರೆ, ಸುತ್ತಲಿನ ಪ್ರದೇಶವನ್ನು ಅವರು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಆಗ ಅವರಿಗೆ ಅನಿಸುವಂಥದ್ದು, ಎಂತಹ ಪಾಂಡವರ ಗತಿ ಈ ರೀತಿಯಾಗಿ ನೆಲದ ಮೇಲೆ ಬರುವಂತಹ ಪರಿಸ್ಥಿತಿಯಲ್ಲಿ ಒದಗಿ ಬಂದಿತ್ತಲ್ಲ, ದ್ರೌಪದಿಯ ಪರಿಸ್ಥಿತಿ ಹೀಗಾಯಿತಲ್ಲ, ಇಂಥ ಯೋಚನೆಯನ್ನು ಮಾಡ್ತಾ ಅವರು ಏನು ಮಾಡ್ತಾರೆ, ಹಸ್ತಿನಾವತಿಯ ರಾಜ್ಯಕ್ಕೆ ಬರ್ತಾರೆ. ಹೀಗೆ ಹಸ್ತಿನಾವತಿ ರಾಜ್ಯಕ್ಕೆ ಬಂದಂತಹ ಆ ಪ್ರವಚನಕಾರರಾಗಿರ್ತಕ್ಕಂತಹ ಬ್ರಾಹ್ಮಣರು ಏನು ಮಾಡ್ತಾರೆ, ಧೃತರಾಷ್ಟ್ರನ ಬಳಿಗೂ ಹೋಗ್ತಾರೆ. ಧೃತರಾಷ್ಟ್ರನಿಗೆ ವಿಷಯ ಗೊತ್ತಾಗತ್ತೆ, ಏನು, ಇವರು ಪಾಂಡವರು ಇರ್ತಕ್ಕಂತಹ ಪ್ರದೇಶಕ್ಕೆ ಹೋಗಿ ಬಂದಂಥವರು ಅಂತ. ಹೀಗೆ ಅವರಿಬ್ಬರು ಕೂಡ ಮಾತನಾಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಧೃತರಾಷ್ಟ್ರ ಕೇಳ್ತಾನೆ, ಹೇಗೆ ಬದುಕುತ್ತಾ ಇದ್ದಾರೆ, ಯಾವ ರೀತಿಯಾಗಿದ್ದಾರೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲ, ಬಹಳ ಕಷ್ಟವಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಊಟಕ್ಕೂ ತೊಂದರೆಯಾಗಿರ್ತಕ್ಕಂಥದ್ದು, ಮಲಗುವುದಕ್ಕೂ ತೊಂದರೆಯಾಗಿರ್ತಕ್ಕಂಥದ್ದು, ಉಳಿಯುವ ವ್ಯವಸ್ಥೆಗೂ ಕೂಡ ಬಹಳ ಕಷ್ಟ ಇರುವಂತಹ ಪ್ರದೇಶಗಳಲ್ಲಿ, ದಟ್ಟ ಅಡವಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಬ್ರಾಹ್ಮಣ ಹೇಳಿದಾಗ ಧೃತರಾಷ್ಟ್ರ ಯೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ನನ್ನಿಂದ, ನನ್ನ ಕುಟುಂಬದಿಂದ ಅಥವಾ ನನ್ನ ಮಕ್ಕಳಿಂದ, ನನ್ನ ಮಗನಿಂದ ಪಾಂಡವರಿಗೆ ಇಂತಹ ದುರ್ಗತಿ ಬಂದು ಒದಗಿ ಹೋಯ್ತಲ್ಲ. ಇಂದ್ರಪ್ರಸ್ಥಕ್ಕೆ ಮಹಾರಾಜನಾಗಿ ಸಕಲ ವೈಭೋಗವನ್ನೂ ಅನುಭವಿಸಿರ್ತಕ್ಕಂಥವನು ಧರ್ಮರಾಜ ಅಥವಾ ಯುಧಿಷ್ಠಿರ. ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಭಾರವನ್ನು ಮಾಡಿರ್ತಕ್ಕಂಥವನು, ಮೃದುವಾದ ಹಾಸಿಗೆಯ ಮೇಲೆ ಮಲಗಿರ್ತಕ್ಕಂಥವನು ಇಂದು ಏನು ಮಾಡಬೇಕಾಗಿದೆ, ನೆಲದ ಮೇಲೆ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಅದೇ ನೆಲದ ಮೇಲೆ ಮಲಗುವಂತಹ ಪರಿಸ್ಥಿತಿ ಒದಗಿ ಬಂತಲ್ಲ, ಹೇಗಾಗಿ ಹೋಯ್ತಲ್ಲ ಅಂತ ದುಃಖ ಪಡ್ತಾನೆ. ಹೀಗೆ ದುಃಖವನ್ನು ಪಡುವಂತಹ ಸಂದರ್ಭದಲ್ಲಿ ಅವನಿಗೆ ಮತ್ತೊಂದು ಆಲೋಚನೆ ಬರುತ್ತೆ, ಏನು, ಇಂತಹ ದುಃಖವನ್ನು ಅನುಭವಿಸುತ್ತಾ ಇರ್ತಕ್ಕಂತಹ ಯುಧಿಷ್ಠಿರನನ್ನು, 5 ಗಂಡಂದಿರ್ತಕ್ಕಂತಹ ಪತ್ನಿಯಾಗಿರ್ತಕ್ಕಂತಹ ಆ ದ್ರೌಪದಿ ತನ್ನ ಇಷ್ಟು ಕಷ್ಟವನ್ನು ಅನುಭವಿಸುತ್ತಾ ಇದ್ದೇನೆ, ಇವೆಬ್ಬರನ್ನು ನೋಡಿದಾಗ ಬಲಿಷ್ಠನಾಗಿರ್ತಕ್ಕಂತಹ, ಮಹಾಪ್ರಬಲನಾಗಿರ್ತಕ್ಕಂತಹ 100,000 ಆನೆಗಳ ಬಲವನ್ನು ಹೊಂದಿರತಕ್ಕಂಥ ಭೀಮಸೇನ ಇದನ್ನು ನೋಡಿ ಸಹಿಸಿಕೊಂಡಾನೆ. ಸಾಧ್ಯವೇ ಇಲ್ಲ. ಹೇಗೆ ಒಂದು ಆನೆ ಹೂಂಕರಿಸುತ್ತಾ ಇರುತ್ತೋ, ಸಿಂಹದ ಗರ್ಜನೆ ಹೇಗಿರುತ್ತೋ ಹಾಗೆ ಪ್ರತಿನಿತ್ಯ ತನ್ನ ಅಣ್ಣನಾಗಿರ್ತಕ್ಕಂಥ ಯುಧಿಷ್ಠಿರನು, ತನ್ನ ಪತ್ನಿಯಾಗಿರ್ತಕ್ಕಂತಹ ದ್ರೌಪದಿಯು ನೆಲದ ಮೇಲೆ ಮಲಗಿದ್ದಾಗ ಅವನು ಸಿಟ್ಟಿನಿಂದ ಹುಂಕರಿಸುತ್ತಾ ಇರ್ತಾನೆ. ಯಾಕಾಗಿ ಮುಂದೊಂದು ದಿವಸ ಇದೆಲ್ಲಕ್ಕೂ ಕಾರಣವಾಗಿರ್ತಕ್ಕಂಥ 100 ಕೌರವರನ್ನು ನಾನು ಸಾಯಿಸುತ್ತೇನೆ, ಮೂಲ ಕಾರಣನಾದಂತಹ ದುರ್ಯೋಧನನನ್ನು, ದುಶ್ಯಾಸನನನ್ನು ಎದೆ ಬಗೆದು ಸಾಯಿಸ್ತೇನೆ ಅಂತ ಅವನು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ. ಕಣ್ಣನ್ನು ಕೆಂಪುಗೊಳಿಸಿಕೊಂಡಿರ್ತಾನೆ. ಹಾಗೆ ಈ ಎಲ್ಲ ಪರಿಸ್ಥಿತಿಯಲ್ಲಿ ಅರ್ಜುನ ಸುಮ್ಮನಿದ್ದಾನೋ,
ದಿವ್ಯಾಸ್ತ್ರಗಳನ್ನು ಹೊಂದಿರತಕ್ಕಂಥವನು, ಗಾಂಡೀವ ಧನಸ್ಸನ್ನು ಹೊಂದಿರತಕ್ಕಂಥವನು, ಸ್ವಯಂ ಪರಮೇಶ್ವರನಿಂದಲೇ ಪಾಶುಪತಾಸ್ತ್ರವನ್ನು ಹೊಂದಿರತಕ್ಕಂಥವನು, ಹಾಗೂ ಅವನ ಬಾಣವನ್ನು ಬಿಡುವಂತಹ ಬಿಲ್ವಿದ್ಯೆಯ ಚಾಕಚಕ್ಯತೆ ಈ ಪ್ರಪಂಚದಲ್ಲಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಕೈಗಳಿಂದಲೂ ಒಂದೇ ಸಮಯಕ್ಕೆ ಬಾಣ ಬಿಡಬಲ್ಲ ಅಂತಹ ಶಕ್ತಿಯುಳ್ಳಂತಹ ಅರ್ಜುನ, ಆ ಪಾರ್ಥ ಏನಾದರೂ ಈಗ ನನ್ನ ಮೇಲೆಯೋ ನನ್ನ ಮಕ್ಕಳ ಮೇಲೆ ಯುದ್ಧಕ್ಕೆ ಬಂದರೆ ಅವರು ಯಾರೂ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥವ ತನ್ನ ಅಣ್ಣನ ಪರಿಸ್ಥಿತಿಯನ್ನು ನೋಡಿ ಸರ್ಪದಂತೆ ಬುಸ್ಗುಟ್ಟುತ್ತಾ ಆ ರೀತಿಯಾಗಿ ಉಸಿರನ್ನು ಬಿಟ್ಟು ಸಿಟ್ಟನ್ನು ತೋರಿಸ್ತಾ ಇರ್ಬೋದು ರಾತ್ರಿಗಳಲ್ಲಿ, ದಿನಗಳಲ್ಲಿ ಅಂತ ಹೇಳಿ ಯೋಚನೆ ಮಾಡ್ತಾನೆ. ನಕುಲ ಸಹದೇವರು ಕೂಡ ತನ್ನ ಅಣ್ಣನಿಗೋ ತನ್ನ ಕುಟುಂಬಕ್ಕೋ ಬಂದಂತಹ ಪರಿಸ್ಥಿತಿಯನ್ನು ನೋಡಿ ಯಾರೂ ಕೂಡ ಸಹಿಸಿಕೊಂಡಿರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನ, ನನ್ನ ಮಗನಾಗಿರ್ತಕ್ಕಂಥ ದುಶ್ಯಾಸನ ಮಾಡಿರ್ತಕ್ಕಂಥ ಅತ್ಯಂತ ಹೇಯ ಕೆಲಸಕ್ಕೆ, ನೀಚ ಕೆಲಸಕ್ಕೆ ಮುಂದೊಂದು ದಿವಸ ಇವರ ಸಿಟ್ಟಿನಿಂದ, ಅವರ ಶಕ್ತಿಯಿಂದ, ಅವರ ಧೈರ್ಯದಿಂದ, ಅವರ ಸತ್ಯನಿಷ್ಠೆಯಿಂದ ನನ್ನ ಮಕ್ಕಳ ನಾಶವಾಗತ್ತೆ, ನನ್ನ ಮಕ್ಕಳು ಸತ್ತು ಹೋಗುತ್ತಾರೆ. ಹೀಗೆ ಅವನು ಚಿಂತೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಎಷ್ಟು ಚಿಂತೆ ಮಾಡಿದ್ರು, ಎಷ್ಟು ಚಿಂತನೆ ಮಾಡಿದರೂ ಕೂಡ ಅದಕ್ಕೆ ಪರಿಹಾರ ಎನ್ನುವಂಥದ್ದು ಸಿಗೋದೇ ಇಲ್ಲ. ಒಂದು ಸಲ ನಾವು ಕೆಟ್ಟ ಕೆಲಸವನ್ನು ಮಾಡಿದ್ವಿ ಅಂತಂದರೆ ಅದನ್ನು ಸರಿಪಡಿಸಿಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ ಅಂತ ಅವನು ಎಷ್ಟೇ ಯೋಚನೆ ಮಾಡಿ, ಈಗ ಕರೆಸಿಕೊಳ್ಳೋಣ ಅಂತಂದರೆ ಅದಕ್ಕೆ ದುರ್ಯೋಧನ ಒಪ್ಪೋದಿಲ್ಲ. ಒಮ್ಮೆ ಕರೆಸಿಕೊಂಡ್ವಿ ಅಂತಾದರೂ ಕೂಡ ಮತ್ತೆ ನನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನ ಕೆಟ್ಟ ಬುದ್ಧಿಯಿಂದ ಅವರಿಗೆ ತೊಂದರೆ ಕೊಡ್ತಾನೆ, ಮತ್ತೆ ಯುದ್ಧಕ್ಕೆ ಹೋಗುವಂಥದ್ದು. ಹಾಗಾಗಿ ಪರಿಹಾರವೇ ಇಲ್ಲದಂತಹ ಸಮಸ್ಯೆಯಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ ಅಂತ ಬಹಳ ದುಃಖವನ್ನು ಪಡ್ತಾನೆ. ಕಡೆಯವರೆಗೂ ಕೂಡ ಅವನು ಈ ದುಃಖದಲ್ಲೇ ಸಾಗಿ ಹೋಗುತ್ತಾನೆ. ಇಲ್ಲಿಗೆ ಈ ಕಥೆ ಎನ್ನುವಂಥದ್ದು ಮುಗಿಯಿತು. ಆದರೆ ನಮ್ಮ ಜೀವನದಲ್ಲಿ ಈ ಸೂಕ್ಷ್ಮತೆಗಳನ್ನು, ಮಹಾಭಾರತದ ಕಥೆಗಳಲ್ಲಿ ನಾವು ಬರೇ ಕಥೆಯನ್ನು ಓದುವುದಲ್ಲ, ಈ ಸೂಕ್ಷ್ಮವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಅದೇ ಧೃತರಾಷ್ಟ್ರನಿಗೆ ದುರ್ಯೋಧನನು, ದುಶ್ಯಾಸನಂತಹ ಮಕ್ಕಳಿಲ್ಲದೆ ಹೋಗಿದ್ರೆ ಕೌರವರು ಪಾಂಡವರು ಕೂಡ ಇಬ್ಬರು ಅಣ್ಣ ತಮ್ಮಂದಿರ ಹಾಗೆ ಸೌಹಾರ್ದ ಭಾವದಿಂದ, ಸಹೋದರಿಯ ಭಾವದಿಂದ ಅರ್ಧ ರಾಜ್ಯಗಳನ್ನು ಪಾಂಡವರು, ಅರ್ಧ ರಾಜ್ಯವನ್ನು ಕೌರವರು ಸಂತೋಷದಿಂದ ಪಾಲಿಸುತ್ತಾ ಆಳ್ವಿಕೆಯನ್ನು ಮಾಡುತ್ತಾ ಇಬ್ಬರೂ ರಾಜರಾಗಿ ಸೂರ್ಯ ಚಂದ್ರನಂತೆ ಪ್ರಕಾಶಮಾನವಾಗಿ ಬರ್ತಾ ಇದ್ರು. ಆದರೆ ಅದೇ ಧೃತರಾಷ್ಟ್ರನಿಗೆ ಕೀಳಾದ, ಕೇಡಾದ, ಕೆಟ್ಟವನಾಗಿರ್ತಕ್ಕಂಥ ಸುಯೋಧನನಂತಹ, ದುರ್ಯೋಧನನಂತಹ ಮಗ ಜನಿಸಿದ್ದರಿಂದ, ಅವನು ಮಾಡಿರತಕ್ಕಂತಹ ಕೆಟ್ಟ ಕೆಲಸದಿಂದ ಏನಾಯಿತು, ಅವನ ಸಂಪೂರ್ಣ 100 ಜನ ಮಕ್ಕಳಿದ್ದರೂ ಕೂಡ ಆ 100 ಜನ ಮಕ್ಕಳು ಕೂಡ ಕೇವಲ ಭೀಮ ಮಾತ್ರನಿಂದಲೇ ಕೊಲೆಯಾಗಪಟ್ಟರು, ಸಾಯಿಸಲ್ಪಟ್ಟರು, ಭೀಮನಿಂದ ಸಂಹರಿಸಲ್ಪಟ್ಟರು. ಹಾಗಾಗಿ ಹೇಳುವಂಥದ್ದು, ಯಾರ ಕುಟುಂಬದಲ್ಲಿಯೂ ಕೂಡ ಚಿಕ್ಕ ಮಕ್ಕಳಲ್ಲೇ ನಾವು ಬುದ್ಧಿ ಹೇಳಿ ತಿದ್ದಬೇಕು. ಅವರು ಕೆಟ್ಟವರಾಗಿ ಬೆಳೆದರು ಅಂತಂದರೆ ಹೇಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲಿಕ್ಕೆ ಸಾಧ್ಯವೇ ಇಲ್ವೋ ಹಾಗೆ ಚಿಕ್ಕ ಮಕ್ಕಳಿದ್ದಾಗ ಅವರಿಗೆ ಬುದ್ಧಿಯನ್ನು ಹೇಳಿ ಸರಿ ದಾರಿಯಲ್ಲಿ ನಾವು ಕರೆದುಕೊಂಡು ಹೋಗಲಿಲ್ಲ ಅಂತಂದರೆ ದುರ್ಯೋಧನನಂತಹ ಅವರಾಗ್ತಾರೆ, ದುಶ್ಯಾಸನಂತಹ ಮಕ್ಕಳಾಗಿ ಬಿಡ್ತಾರೆ. ಅವರಿಂದ ನಮಗೂ, ನಮ್ಮ ಕುಟುಂಬಕ್ಕೂ, ಮಿಕ್ಕಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಕೇಡೇ ಬಿಟ್ಟರೆ ಒಳಿತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೂ ನಿಮಗೂ ಎಲ್ಲ ಮನೆಗಳಲ್ಲೂ ಕೂಡ ರಾಮನಂತಹ, ಯುಧಿಷ್ಠಿರನಂತಹ, ಧರ್ಮರಾಜನಂತಹ ಮಕ್ಕಳಿರಲಿ, ಆ ರೀತಿಯಾಗಿ ಮಕ್ಕಳಲ್ಲಿ ಬೆಳೀಲಿ ಅಂತ ಹೇಳಿ ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ರೀತಿಯಾಗಿರ್ತಕ್ಕಂತಹ ಕಥೆಗಳನ್ನು ಆಲಿಸುವುದಕ್ಕೆ ಎಲ್ಲರೂ ಕೂಡ ಧರ್ಮವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ.